ಬೌನ್ಸ್ ಬೈಕ್ ಕಳೆದ 3 ವರ್ಷಗಳ ಹಿಂದೆ ಇದ್ರದ್ದೇ ಸದ್ದಿತ್ತು. ಕೋವಿಡ್ ಟೈಮ್ನಲ್ಲಿ ಹೆಲ್ಮೆಟ್ ಕಳ್ಳತನ, ಬೈಕ್ ಪಾರ್ಕಿಂಗ್, ಡ್ಯಾಮೇಜ್ಗೆ ನಲುಗಿದ್ದ ಬೌನ್ಸ್ ಬೈಕ್ ಸೇವೆಯನ್ನ ನಿಲ್ಲಿಸ್ಬಿಟ್ಟಿತ್ತು. ಆದ್ರೀಗ ಮತ್ತೆ ರಾಜ್ಯ ರಾಜಧಾನಿಯಲ್ಲಿ ಪುಟಿದೆದ್ದಿರೋ ಬೌನ್ಸ್ ಬೈಕ್ ಹೊಸ ರೂಪ, ಹೊಸ ರೂಲ್ಸ್ಗಳೊಂದಿಗೆ ಕಮ್ ಬ್ಯಾಕ್ ಮಾಡಿದೆ. ಫುಡ್ ಡೆಲಿವರಿ, ಕೊರಿಯರ್ ಬಾಯ್ಸ್, ಸೇಲ್ಸ್ ಮ್ಯಾನ್ಸ್ಗಳಿಗೆ ಸರ್ವಿಸ್ ಇರಲಿದ್ದು, ಮುಂದಿನ ದಿನಗಳಲ್ಲಿ ಜನಸಾಮಾನ್ಯರಿಗೂ ಸೇವೆ ವಿಸ್ತರಣೆಗೆ ಚಿಂತನೆ ನಡೆಸಲಾಗ್ತಿದೆ. ಹೊಸ ರೂಲ್ಸ್ಗಳೊಂದಿಗೆ ಸೇವೆ ಇರಲಿದ್ದು, ಸದ್ಯ ನಗರದಲ್ಲಿ 1,000 ಬೌನ್ಸ್ ಬೈಕ್ಗಳಿವೆ. ಬೈಕ್ ತೆಗೆದುಕೊಳ್ಳೋರು ನಿರ್ದಿಷ್ಟ ಮುಂಗಡ ಹಣವನ್ನ ಪಾವತಿಸಬೇಕು. ಅಲ್ಲದೆ ಮಿನಿಮಮ್ 3 ದಿನಕ್ಕೆ ಬುಕಿಂಗ್ ಮಾಡಬೇಕಾಗುತ್ತೆ. ದಿನಕ್ಕೆ 250ರಿಂದ 285 ರೂಪಾಯಿ ಚಾರ್ಜ್ ಅಂತ ವಾರದ ಹಾಗೂ ತಿಂಗಳ ಪ್ಯಾಕೇಜ್ ಇರಲಿದೆ. ಜೆಪಿ ನಗರ, ಹೂಡಿ, ಯಲಹಂಕ, ಆರ್ಆರ್ ನಗರ ಹಾಗೂ ಎಚ್ಎಸ್ಆರ್ ಲೇಔಟ್ನಲ್ಲಿ ಬೌನ್ಸ್ ಹಬ್ ಇರಲಿದ್ದು, ಹಬ್ಗಳಲ್ಲಿ ಪಿಕ್ ಮಾಡಬೇಕು ಮತ್ತು ಹಬ್ಗಳಲ್ಲೇ ಗಾಡಿಯನ್ನ ಬಿಡಬೇಕಾಗತ್ತೆ.